ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದ್ದೀನಿ. ಗಾಯ್ಸ್, ನೀವು ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಾ. ಹೌದು, ಮನುಷ್ಯ ಅಂದಮೇಲೆ ಕಷ್ಟ ಅನ್ನೋದು ಕಟ್ಟಿಟ್ಟ ಬುತ್ತಿನೇ ಅಂತ ಹೇಳ್ಬೋದು ಅಲ್ವಾ. ಸುಮಾರು ಜನ ಬೇರೆ ಬೇರೆ ಕಷ್ಟಗಳಿಂದ ನರಳ್ತಾ ಇರ್ತಾರೆ. ಒಬ್ರಿಗೆ ದುಡ್ಡಿದ್ರು ಕೂಡ ಪ್ರಾಬ್ಲಮ್ಸ್ಗಳು ಅಂದ್ರೆ ಬೇರೆ ರೀತಿ ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತಾರೆ. ಅಂದ್ರೆ ಈಗ ದುಡ್ಡಿರೋರಿಗೆ ಆರೋಗ್ಯ ಸಮಸ್ಯೆ, ಆರೋಗ್ಯ ಹುಷಾರಾಗದೇ ಇರುವಂತ ಕಾಯಿಲೆ ಬರುವಂತದ್ದು. ಇನ್ನು ದುಡ್ಡು ಇಲ್ದದವರಿಗೆ ದುಡ್ಡು ಪ್ರಾಬ್ಲಮ್ಮು, ಕಾಯಿಲೆ ಹುಷಾರಾಗುತ್ತೆ ಆದ್ರೆ ದುಡ್ಡು ಪ್ರಾಬ್ಲಮ್ ಆಗುತ್ತೆ. ಈ ತರ ಸುಮಾರು ಪ್ರಾಬ್ಲಮ್ಸ್ಗಳನ್ನ ಮನುಷ್ಯ ಅಂದ್ಮೇಲೆ ಅಂದ್ರೆ ನಾವುಗಳು ಎದುರಿಸ್ತಾನೆ ಇರ್ತೀವಿ ಅಲ್ವಾ. ಸೊ ಈ ತರ ಕಷ್ಟ ಕಾಲ ಬಂದಾಗ ನಾವು ನಮ್ಮ ಹತ್ರ ದುಡ್ಡಿಲ್ಲ ಅಂತ ಅಂದಾಗ ಬೇರೆಯವ್ರ ಹತ್ರ ಸಾಲನ ತಗೊಳ್ತೀವಿ ಆಯ್ತಾ. ನಾವು ಇರೋರು ಹೋಗ್ಲಿ ಪಾಪ ಏನೋ ಕಷ್ಟ ಕಾಲಕ್ಕೆ ಕೇಳ್ತಾ ಇದ್ದಾರೆ, ಕೊಡೋಣ ಬಿಡು ಅಂತ ಅಂದ್ಬಿಟ್ಟು ನಾವು ಕೂಡ ಅವ್ರಿಗೆ ಹೆಲ್ಪ್ ಮಾಡ್ತೀವಿ ಅಲ್ವಾ. ಈಗ ಏನೋ ಒಂದು ಇಕ್ಕಟ್ಟಿನ ಪರಿಸ್ಥಿತಿನಲ್ಲಿ ಸಿಗಾಕೊಂಡಿರ್ತಾರೆ. ಈಗ ನಮ್ಮವರೇ ಅಂತ ಅನ್ಕೊಳ್ಳಿ, ಈಗ ನಮ್ಮ ಫ್ಯಾಮಿಲಿಯವರೇ, ಇಲ್ಲಾಂದ್ರೆ ನಮ್ಮ ಫ್ರೆಂಡ್ಸ್ ಆಗಿರಬಹುದು. ಈ ತರ ಯಾವುದೋ ಒಂದು ತುಂಬಾನೇ ಕಷ್ಟ ಕಾಲದಲ್ಲಿ ಇದ್ದಾರೆ ಅವರು. ಆ ಟೈಮಲ್ಲಿ ನಾವು ಹೆಲ್ಪ್ ಮಾಡಬೇಕು ಅಂತ ನಾವು ಅವರಿಗೆ ದುಡ್ಡನ್ನ ಕೊಡ್ತೀವಿ ಆ ಟೈಮಲ್ಲಿ, ಓಕೆನಾ. ಅವರು ಕೂಡ ಇಲ್ಲ, ನನ್ನ ಹತ್ರ ಯಾವ್ದಾದ್ರು ದುಡ್ಡ ಬಂದಾಗ ನಿಮಗೆ ಕೊಟ್ಬಿಡ್ತೀನಿ ಕೊಡು ಅಂತ ಅವರು ಕೂಡ ಈಸ್ಕೊಳ್ತಾರೆ, ಸರಿನಾ. ನೀವು ಕೊಡೋದು ತಪ್ಪಂತ ನಾನು ಹೇಳಲ್ಲ ಆಯ್ತಾ. ಆದ್ರೆ ನಾನು ಹೇಳೋದೇನು ಅಂತಂದ್ರೆ ನೋಡಿ ಮಾಡಿ ಕೊಡ್ಬೇಕು ನೀವು. ಈಗ ಕಷ್ಟ ಎಲ್ಲರಿಗೂ ಬರುತ್ತೆ, ಒಪ್ಕೊಳ್ಳೋಣ ಆಯ್ತಾ. ನಿಮ್ಮ ಹತ್ರ ಜಾಸ್ತಿ ದುಡ್ಡಿದ್ಯಾ, ಕೊಡಿ, ಬೇಡ ಅಂತ ಹೇಳಲ್ಲ. ಅಂದ್ರೆ ನಿಮ್ಮ ಹತ್ರ ದುಡ್ಡು ಜಾಸ್ತಿ ಇದ್ರೆ ಅದನ್ನ ರಿಟರ್ನ್ ಕೊಡದೇ ಇರೋ ತರ ನೀವು, ಅಂದ್ರೆ ನೀವು ಕೊಡ್ತೀರಾ ಅಲ್ವಾ ಸಾಲನ, ಅವರು ನಿಮ್ಗೆ ರಿಟರ್ನ್ ಕೊಡದೇ ಇರೋ ತರ ನೀವು ಅಷ್ಟು ನಿಮ್ಮ ಹತ್ರ ದುಡ್ಡಿರ್ಬೇಕು, ಸರಿನಾ. ಅಂದ್ರೆ ಅವರು ರಿಟರ್ನ್ ಕೊಟ್ಟರು ಕೂಡ ನೀವು ಈಸ್ಕೊಳ್ದೇ ಇರೋ ತರ ಇರ್ಬೇಕು. ಯಾಕಂದ್ರೆ ಅವ್ರಿಗೆ ತುಂಬಾನೇ ಕಷ್ಟ ಏನಾದ್ರು ಇದ್ರೆ, ಅಕಸ್ಮಾತ್ ಅವರು ಕೂಡ ಚೆನ್ನಾಗಿದ್ದಾರೆ ಅಂತ ಅಂದ್ರೆ ಈಸ್ಕೊಳ್ಳಿ, ತೊಂದರೆ ಇಲ್ಲ. ಆದ್ರೆ ಅವರು ಕೂಡ ಕಷ್ಟದಲ್ಲಿದ್ದಾರೆ ಅಂದ್ರೆ ಬಡವರು ಅಂತಂದ್ರೆ ಅವ್ರ ಹತ್ರ ನೀವು ಈಸ್ಕೊಳ್ಳೋ ಸಿಚುವೇಶನ್ ಅಂದ್ರೆ ಆತರ ಈಸ್ಕೊಳ್ಳೋದೇನು ಬೇಡ ಅಲ್ವಾ. ಸೊ ಗೈಸ್, ನಾನು ಹೇಳೋದೇನು ಅಂತಂದ್ರೆ ಕಷ್ಟ ಅನ್ನೋದು ಎಲ್ಲಾರ್ಗು ಬರುತ್ತೆ. ನಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾವು ಹೆಲ್ಪ್ ಮಾಡ್ಬೇಕು, ಸರಿನಾ. ಅದು ಆರೋಗ್ಯ ಸಮಸ್ಯೆ ಬಂದಾಗಂತೂ ನಾವು ಯಾರಿಗೂ ಕೂಡ ಇಲ್ಲ ಅಂತ ಹೇಳಕೂಡುದು. ಯಾಕಂದ್ರೆ ನಾನು ನೋಡಿದೀನಿ ಕಣ್ಣಿಂದ ಅದನ್ನ ಆಯ್ತಾ. ಅಂದ್ರೆ ತುಂಬಾ ಕಷ್ಟ ಪರಿಸ್ಥಿತಿನಲ್ಲಿ ಇರ್ತಾರೆ, ಅಂದ್ರೆ ಏನೋ ಒಂದು ಪ್ರಾಬ್ಲಮ್ ಆಗಿ ಅಡ್ಮಿಟ್ ಆಗಿರ್ತಾರೆ. ಆ ಟೈಮಲ್ಲಿ ಒಬ್ಬೊಬ್ರು ಏನ್ ಮಾಡ್ತಾರೆ ಅಂತಂದ್ರೆ ದುಡ್ಡಿದ್ರು ಕೂಡ ಕೊಡೋದಿಲ್ಲ, ಓಕೆನಾ. ಸೊ ಬನ್ನಿ ಇವತ್ತಿನ ಟಾಪಿಕ್ ಬಗ್ಗೆ ಮಾತಾಡೋಣ. ಈಗ ನೀವು ಸಾಲನ ಒಬ್ರಿಗೆ ಕೊಟ್ಟಿರ್ತೀರಾ, ಅದನ್ನ ವಾಪಸ್ ನೀವು ಈಸ್ಕೊಳ್ಬೇಕು. ಯಾಕಂದ್ರೆ ನಿಮ್ಗೂ ಕೂಡ ಅಂದ್ರೆ ನೀವು ಕೂಡ ಅಷ್ಟೊಂದು ದುಡ್ಡೆಲ್ಲ ಇಟ್ಟಿರೋದಿಲ್ಲ ಆಯ್ತಾ. ನೀವು ಕೂಡ ಒಂದು ಮಿಡಲ್ ಫ್ಯಾಮಿಲಿನವರೇ ಆಗಿರ್ತೀರಾ. ಸೊ ನಿಮ್ಮ ಹತ್ರ ಇಲ್ಲ ತುಂಬಾ ದುಡ್ಡು ಇದ್ರೂ ಕೂಡ ಕೆಲವೊಬ್ಬರಿಗೆ ಇಲ್ಲ, ನಮ್ ದುಡ್ಡು ನಮಗ್ ಬೇಕಪ್ಪ ಅನ್ನೋ ತರನ ಥಿಂಕ್ ಮಾಡ್ತಾರೆ ಅಲ್ವಾ. ಸೊ ನೀವು ಏನಾದ್ರೂ ಸಾಲನ ಕೊಟ್ಟು ಅದು ನಿಮ್ಗೆ ವಾಪಸ್ ಬರ್ತಾ ಇಲ್ಲ ಅಂತಂದ್ರೆ ನಾನು ಒಂದು ಚಿಕ್ಕದು ತಂತ್ರನ ನಿಮ್ಗೆ ಹೇಳ್ತೀನಿ. ಅದು ಆರಾಮಾಗಿ ಮಾಡ್ಬೋದು ಗೈಸ್. ಏನು ತುಂಬಾನೇ ದುಡ್ಡು ಖರ್ಚು ಮಾಡಿ ಮಾಡ್ಬೇಕು. ಈಗ ಏನೇನೋ ಮಾಡ್ತಾರಲ್ವಾ, ಏನೇನೋ ಮಾಡಿಸಿ ಗಿಡ್ಸಿ ಈಸ್ಕೊಳ್ಳೋದು, ದುಡ್ಡನ್ನ ಬರುವಂಗ್ ಮಾಡೋದು, ಆ ಥರ ಎಲ್ಲ ಮಾಡ್ತಾರಲ್ವಾ. ಆ ಥರ ಏನು ಮಾಡಕ್ ಹೋಗ್ಬಿಡಿ ನೀವು. ನಾನು ಒಂದೇ ಒಂದು ಚಿಕ್ಕ ತಂತ್ರನ ನಿಮ್ಗೆ ಹೇಳ್ತೀನಿ. ಅದು ನೀವು ಮನೇಲೇ ಮಾಡುವಂಥದ್ದು, ಮನೇಲೇ ಇರುವಂತ ಐಟಮ್ಸ್ಗಳನ್ನ ಯೂಸ್ ಮಾಡ್ಕೊಂಡು ಮಾಡುವಂಥದ್ದು, ಸರಿನಾ. ಅದನ್ನ ನೀವು ಮಾಡ್ಕೊಂಡು ಬಂದ್ರೆ ಗಾಯ್ಸ್, ನಿಜವಾಗ್ಲೂ 200% ನಿಮ್ಗೆ ನಿಮ್ಮ ದುಡ್ಡು ನಿಮ್ ಕೈಗೆ ಸೇರುತ್ತೆ ಆಯ್ತಾ. ಅಂದ್ರೆ ಸಾಲ ಇಸ್ಕೊಂಡಿರ್ತಾರಲ್ಲ ಅವರೇ ನಿಮ್ಗೆ ರಿಟರ್ನ್ ಬಂದು ಅವರೇನೆ ನಿಮ್ಗೆ ದುಡ್ಡನ್ನ ಕೊಡ್ತಾರೆ, ಸರಿನಾ. ಸೊ ಅದ್ಯಾವ್ದು ಚಿಕ್ಕ ತಂತ್ರ ಅಂತ ನಾನು ನಿಮ್ಗೆ ಹೇಳ್ಕೊಂಡು ಹೋಗ್ತೀನಿ. ಅದಕ್ಕಿಂತ ಮುಂಚೆ ನಿಮ್ಗೆ ಗೊತ್ತಲ್ಲ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೇನೆ ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ತಡ ಮಾಡಿದ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಗೈಸ್ ಏನಿಲ್ಲ, ಇದು ಬಂದು ಚಿಕ್ಕ ಪೂಜೆ ಆಯ್ತಾ. ಅಂದ್ರೆ ಈ ಕೆಲಸ ನೀವು 3 ಶುಕ್ರವಾರ ಮಾಡ್ಬೇಕಾಗತ್ತೆ. ಆ 3 ಶುಕ್ರವಾರದಲ್ಲಿ ಗೈಸ್ ನೀವು ತುಂಬಾ ಮಡಿಯಿಂದ ಇರ್ಬೇಕು, ಸರಿನಾ. ಈಗ ಮಾರ್ನಿಂಗ್ ಎದ್ದೇಳ್ತೀರಾ, ಮನೆಯೆಲ್ಲ ಫುಲ್ ಕ್ಲೀನ್ ಮಾಡ್ಕೊಳ್ಬೇಕು. ಕ್ಲೀನ್ ಎಲ್ಲ ಮಾಡ್ಕೊಂಡು ನೀವು ಸ್ನಾನ ಮಾಡಿ ದೇವರಿಗೆ ದೀಪನ ಹಚ್ಬಿಟ್ಟು ನೀವು ಈ ಲಕ್ಷ್ಮಿ ಫೋಟೋ ಮುಂದೆ, ಸರಿನಾ, ಲಕ್ಷ್ಮಿ ಫೋಟೋ ಮುಂದೆ ದೀಪನ ಹಚ್ಬೇಕು. ದೀಪ ಅಂತ ಅಂದ್ರೆ ಆ ದೀಪಕ್ಕೆ ನೀವು ಕೊಬ್ಬರಿ ಎಣ್ಣೆನೆ ಯೂಸ್ ಮಾಡ್ಬೇಕು. ಬೇರೆ ರೀತಿ ಇವಾಗ ಬೇರೆ ಬೇರೆ ರೀತಿ ದೀಪಂ ಆಯಿಲ್ ಅಂತೆ, ಆನಂದಂ ಆಯಿಲ್ ಅಂತೆ, ಇಲ್ಲ ಬೇರೆ ಬೇರೆ ರೀತಿ ಈಗ ಅಕ್ಷಯ ಅಂತ ಯಾವ್ದು ಇನ್ನೊಂದು ಬಂದಿದೆ. ಆ ತರ ಬೇರೆ ಬೇರೆದು ದೇವ್ರದ್ದು ಇರುತ್ತಲ್ವಾ ಆಯಿಲ್ಗಳು, ಆ ತರದೆಲ್ಲ ನೀವು ಯೂಸ್ ಮಾಡೋ ಹಾಗಿಲ್ಲ. ಅಂದ್ರೆ ಡೈಲಿ ಹಚ್ತಿರಲ್ಲ ದೀಪಕ್ಕೆ, ಅದಕ್ಕೆ ಬೇಕಾದ್ರೆ ಅದನ್ನ ಯೂಸ್ ಮಾಡ್ಕೊಳ್ಳಿ. ಆದ್ರೆ ಇದಕ್ಕೆ ಈ ದೀಪಕ್ಕೆ ನೀವೇನ್ ಮಾಡ್ಬೇಕು ಅಂತಂದ್ರೆ ಲಕ್ಷ್ಮಿ ಫೋಟೋ ಮುಂದೆ ದೀಪನ ಇಟ್ಬಿಟ್ಟು ಅದಕ್ಕೆ ಕೊಬ್ಬರಿ ಎಣ್ಣೆ ಹಾಕ್ಬಿಟ್ಟು ಅದರಿಂದಲೇ ನೀವು ದೀಪನ ಹಚ್ಬೇಕು, ಸರಿನಾ. ದೀಪ ಎಲ್ಲ ಹಚ್ಚಾದ್ಮೇಲೆ ನೀವು ದೇವ್ರ ಹತ್ರ ಸಂಕಲ್ಪನ ಮಾಡ್ಕೊಳ್ಬೇಕು. ನನ್ನ ಹತ್ರ ಅಂದ್ರೆ
ನಾನು ಕೊಟ್ಟಿರೋ ದುಡ್ಡು, ನಾನು ಸಾಲವಾಗಿ ಕೊಟ್ಟಿರೋ ದುಡ್ಡು ನನಗೆ ವಾಪಸ್ ಬರ್ಲಿ ಕಣವ ತಾಯಿ, ಈ ತರ ನನ್ನ ದುಡ್ಡು ನನಗೆ ನಮ್ಮ ಮನೆಗೆ ಬರೋ ತರ ಮಾಡು ತಾಯಿ ಅಂತ ನೀವು ಒಂದು ಸಂಕಲ್ಪನ ಮಾಡ್ಕೊಂಡು, ಲಕ್ಷ್ಮಿದು ಅಷ್ಟೋತ್ತರ ಬರುತ್ತಲ್ಲ, ಅಷ್ಟೋತ್ತರ ಅದೆಲ್ಲ ಅಂದ್ರೆ ಒಂದು ಬುಕ್ ಇರುತ್ತೆ ನೋಡಿ, ಆ ಬುಕ್ಕಲ್ಲಿ ಇರುತ್ತೆ ಅದೆಲ್ಲ, ಓಕೆನಾ? ಇಲ್ಲ ಅಂತಂದ್ರೆ ಈಗ ಕಾಮನ್ ಆಗಿ ಅದು ಈಗ ನೆಟ್ಟಲ್ಲೇ ನೀವು ಗೂಗಲಲ್ಲೇ ಸರ್ಚ್ ಮಾಡ್ತೀರಾ ಅಂತಂದ್ರೆ ಅಷ್ಟೋತ್ತರ ಎಲ್ಲ ಸಿಗುತ್ತೆ ಲಕ್ಷ್ಮಿದು. ಅದನ್ನ ನೀವು ದೇವ್ರ ಮುಂದೆ ಕೂತ್ಕೊಂಡು ಓದ್ಬೇಕು ಫಸ್ಟ್, ಆಯ್ತಾ? ದೀಪ ಎಲ್ಲ ಹಚ್ಚಾದ್ಮೇಲೆ ಓದ್ಬಿಟ್ಟು ಆಮೇಲೆ ಗಂಧದ ಕಡ್ಡಿ ಮತ್ತೆ ಕರ್ಪೂರ ಎಲ್ಲ ಬೆಳಗ್ಬಿಟ್ಟು ದೇವ್ರಿಗೆ ನೀವು ಕೈ ಮುಕ್ಕೊಂಡು ಮತ್ತೆ ನೀವು ಸಂಕಲ್ಪ ಮಾಡ್ಕೊಳ್ಬೇಕು, ಈ ತರ ನನ್ನ ದುಡ್ಡು ನನಗೆ ಬೇಗ ಬರುವಂಗ್ ಮಾಡವ ತಾಯಿ ಅಂತ. ಈ 3 ಶುಕ್ರವಾರ ನೀವು ಮಾಡ್ಬೇಕು. ಆ ತರ ಎಲ್ಲ ಸಂಕಲ್ಪ ಮಾಡ್ಕೊಂಡ್ಮೇಲೆ ನೀವು ಒಂದು ಬಿಳಿ ಬಟ್ಟೆನ ತಗೊಳ್ಳಿ, ಸರಿನಾ? ಬಿಳಿ ಬಟ್ಟೆನ ತಗೊಂಡು ಅದು ತುಂಬಾನೇ ಶುಭ್ರವಾಗಿರ್ಬೇಕು ಆ ಬಟ್ಟೆ, ಸರಿನಾ? ಅಂದ್ರೆ ಹೊರಗಡೆ ಎಲ್ಲ ಕ್ಲಾತ್ ಸಿಗುತ್ತೆ ನೋಡಿ ಅಂಗಡಿಗಳಲ್ಲಿ, ಅದನ್ನೇ ತಗೊಳ್ಳಿ, ಪರವಾಗಿಲ್ಲ. ಅದು ಕಟ್ಟ ರೀತಿ ಅಂದ್ರೆ ತುಂಬಾ ದೊಡ್ಡದಾಗಿ ತಗೊಳ್ಳಿ ಅದನ್ನ, ಆಯ್ತಾ? ಅದನ್ನ ಕಟ್ಟಬೇಕು ನೀವು. ಆ ತರ ತಗೊಂಡು ಚೌಕಾಕಾರವಾಗಿ ಕಟ್ ಮಾಡ್ಕೊಳ್ಳಿ. ಫಸ್ಟ್ ಕಟ್ ಮಾಡ್ಕೊಂಡು ಅದಕ್ಕೆ ನೀವು 6 ಏಲಕ್ಕಿ, ಆಯ್ತಾ? ಮನೆಯಲ್ಲೇ ಸಿಗುತ್ತಲ್ವಾ ಏಲಕ್ಕಿ, ಬಂದು ಧನಾಕರ್ಷಣೆ ಮಾಡ್ಲಿಕ್ಕೆ ತುಂಬಾನೇ ಪವರ್ಫುಲ್ ಅಲ್ವಾ? ಸೊ ಹಾಗಾಗಿ ನೀವು 6 ಏಲಕ್ಕಿನ ತಗೊಳ್ಬೇಕು. ಆ ಏಲಕ್ಕಿ ಬಂದು ನೀವು ಒಳಗಡೆ ಬರುತ್ತಲ್ಲ ಅದು ತಗೋಬಿಡಿ, ಸಿಪ್ಪೆ ಸಮೇತ ನೀವು ತಗೊಳ್ಬೇಕು. 6 ಏಲಕ್ಕಿನ ತಗೊಂಡು 7 ಲವಂಗನ ತಗೊಳ್ಳಿ, ಆಯ್ತಾ? ಲವಂಗನೂ ಅಷ್ಟೇನೆ, ಆಯ್ತಾ? ಅಂದ್ರೆ ಧನಾಕರ್ಷಣೆ ಮಾಡ್ಲಿಕ್ಕೆ ತುಂಬಾನೇ ಅದು ಪವರ್ಫುಲ್ ಆಗಿದೆ ಏಲಕ್ಕಿ ಮತ್ತೆ ಲವಂಗ. ಅದನ್ನ 7 ಏಲಕ್ಕಿನ ತಗೊಳ್ಳಿ. ಅದ್ 2 ನೀವು ತಗೊಂಡು ಆ ಬಟ್ಟೆಗೆ, ಅಂದ್ರೆ ವೈಟ್ ಬಟ್ಟೆ ಇದೆಯಲ್ಲ ಆ ಬಟ್ಟೆಗೆ ನೀವು ಹಾಕ್ಬಿಟ್ಟು ಅದನ್ನ ಗಂಟು ಕಟ್ಬಿಟ್ಟು ಅದಕ್ಕೆ ಸ್ವಲ್ಪ ಅರ್ಶಿನ ಕುಂಕುಮ ಮತ್ತೆ ಹೂವನ ಹಾಕ್ಬಿಟ್ಟು ಅದಕ್ಕೂ ಕೂಡ ಪೂಜೆ ಮಾಡಿ, ಸರಿನಾ? ಪೂಜೆ ಮಾಡ್ಬಿಟ್ಟು ನೀವು ದೇವ್ರ ಹತ್ರ ಸಂಕಲ್ಪ ಮಾಡ್ಕೊಂಡಿರ್ತೀರಲ್ವಾ, ದೇವ್ರಿಗೆ ನಮಸ್ಕಾರ ಎಲ್ಲ ಹಾಕ್ಬಿಟ್ಟು ನೀವು ಅದನ್ನ ಆ ಗಂಟನ್ನ ನೀವು ತಗೊಂಡು ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಬೇಕು, ಸರಿನಾ? ಕೆಲವರು ಪರ್ಸಲ್ಲಿ ಇಟ್ಕೊಳ್ಳಿ, ಇಲ್ಲ ಅಂತಂದ್ರೆ ಇನ್ನೊಬ್ರು ಕೆಲವರು ವ್ಯಾನಿಟಿ ಬ್ಯಾಗ್ ಎಲ್ಲ ಯೂಸ್ ಮಾಡ್ತೀರಲ್ವಾ, ಆ ಬ್ಯಾಗ್ ಒಳಗಡೆ ಇಟ್ಕೊಂಡ್ರು ಕೂಡ ಏನು ಪ್ರಾಬ್ಲಮ್ ಇಲ್ಲ, ಸರಿನಾ? ಆ ತರ ನೀವು ಪರ್ಸಲ್ಲಿ ಇಟ್ಕೊಂಡು ವ್ಯಾನಿಟಿ ಬ್ಯಾಗ್ ಅಲ್ಲಿ ಕೂಡ ಇಟ್ಕೊಂಡು ಅಷ್ಟೇನೆ, ಮುಗೀತು ಅದ್ರದ್ದು. ನೆಕ್ಸ್ಟ್ ಶುಕ್ರವಾರ ಬರುತ್ತಲ್ಲ, ಅವಾಗ ಮತ್ತೆ ಆ ಗಂಟನ್ನ ನೀವು ತೆಗೆದ್ಬಿಟ್ಟು ನೀವು ಆ ಏಲಕ್ಕಿ ಮತ್ತೆ ಲವಂಗನ ಯಾವ್ದಾದ್ರೂ ಒಂದು ಗಿಡದ ಹತ್ರ ಇಲ್ಲ ಮರದ ಹತ್ರ ಹಾಕ್ಬಿಡಿ, ಅದನ್ನ ಹೋಗ್ಬಿಟ್ಟು ಹಾಕ್ಬಿಡಿ ಅದನ್ನ, ಅಷ್ಟೇನೆ, ಆಯ್ತಾ? ಹಾಕ್ಬಿಟ್ಟು ಬಂದು ನೀವು ಮತ್ತೆ ಅದೇ ಬಟ್ಟೆ ಇರ್ಲಿ, ಏನ್ ತೊಂದ್ರೆ ಇಲ್ಲ, ಬೇರೆ ಬಟ್ಟೆ ಏನೋ ಯೂಸ್ ಮಾಡೋ ನೆಸೆಸಿಟಿ ಇರೋದಿಲ್ಲ. ಅದೇ ಬಟ್ಟೆಗೆ ನೀವು ಮತ್ತೆ ಶುಕ್ರವಾರ ಎದ್ದು ಮಡಿಯಿಂದ ಮನೆಯೆಲ್ಲ ಕ್ಲೀನ್ ಮಾಡಿ ಒರೆಸಿ ಗೂಡ್ಸಿ ಸ್ನಾನ ಮಾಡಿ ದೇವ್ರಿಗೆ ಹೂವೆಲ್ಲ ಹಾಕಿ ಪೂಜೆ ಮಾಡಿ, ಜೊತೆಗೆ ಮತ್ತೆ ನೀವು ದೇವ್ರಿಗೆ ಕೊಬ್ಬರಿ ಎಣ್ಣೆ ದೀಪನ ಹಚ್ಬಿಟ್ಟು ಮತ್ತೆ ಆ ಬಟ್ಟೆಗೆ ನೀವು 6 ಏಲಕ್ಕಿ ಮತ್ತೆ 7 ಲವಂಗನ ಹಾಕ್ಬಿಟ್ಟು ಕಟ್ಟಿಬಿಟ್ಟು ಮತ್ತೆ ನೀವು ಆ ಪರ್ಸ್ ಒಳಗಡೆ ಅದನ್ನ ಇಟ್ಕೋಬೇಕು, ಸರಿನಾ? ಇಟ್ಕೊಂಡು ನೆಕ್ಸ್ಟ್ ಮತ್ತೆ ಫ್ರೈಡೆ 3 ಶುಕ್ರವಾರ ನೀವು ಇದನ್ನ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಮತ್ತೆ ಫ್ರೈಡೆ ಅದೇ ರೀತಿ ಕಂಟಿನ್ಯೂ ಮಾಡಿ, ಸರಿನಾ? ಆಮೇಲೆ ತಗೊಂಡೋಗ್ಬಿಟ್ಟು ನೀವು ಗಿಡದ ಹತ್ರ ಹಾಕ್ಬಿಡಿ, ಇನ್ನು ಇದು ಮಾಡಕ್ ಹೋಗ್ಬಿಡಿ ನೀವು, ಆಯ್ತಾ? ಈ ತರ ನೀವು 3 ವಾರ ನೀವು ಈ 3 ವಾರ ಮಾಡ್ಕೊಂಡು ಬನ್ನಿ ಗಾಯ್ಸ್. ನಿಜವಾಗ್ಲೂ ನೋಡಿ, ನಿಮ್ ದುಡ್ಡು, ನೀವು ಸಾಲವಾಗಿ ಕೊಟ್ಟಿರೋ ದುಡ್ಡು ನಿಮ್ಗೆ ನಿಜವಾಗ್ಲೂ 200% ವಾಪಸ್ ಬಂದೇ ಬರುತ್ತೆ, ಆಯ್ತಾ? ಯಾಕಂದ್ರೆ ಇದು ನನ್ನ ಎಕ್ಸ್ಪೀರಿಯನ್ಸ್, ನಾನು ಕೂಡ ಇದನ್ನ ಟ್ರೈ ಮಾಡಿನೇ ನಿಮ್ಗೆ ಹೇಳ್ತಾ ಇರೋದು. ನನಗೂ ಕೂಡ ಅಷ್ಟೇ ಈ ತರ ಪ್ರಾಬ್ಲಮ್ ಆಗಿ ನಾನು ಕೂಡ ಅದನ್ನ ಫೇಸ್ ಮಾಡಿ ಈ ತರ ಪೂಜೆ ಮಾಡಿದ್ಮೇಲೆ ನನಗೂ ಕೂಡ ಒಳ್ಳೇದಾಯ್ತು, ಸರಿನಾ? ಗೈಸ್, ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ನನ್ನ ಚಾನಲ್ನಲ್ಲಿ ನನ್ನ ಎಕ್ಸ್ಪೀರಿಯನ್ಸ್ ಮತ್ತೆ ನನ್ನ ಸುತ್ತಮುತ್ತ ನಡೆಯುವಂತ, ಅಂದ್ರೆ ನನ್ನ ಫ್ರೆಂಡ್ಸ್ ಆಗಿರ್ಬೋದು, ನನ್ನ ಫ್ಯಾಮಿಲಿಲ್ಲ ಆಗಿರ್ಬೋದು, ಈ ತರ ಏನಾದ್ರೂ ನಿಜವಾಗ್ಲೂ ನಡೆದಿರುವಂಥದ್ದನ್ನ ಮಾತ್ರ ನಾನು ಶೇರ್ ಮಾಡ್ತೀನಿ ಹೊರತು ಸುಮ್ಮನೆ ಏನೇನೋ ನಿಮ್ಗೆ ಹೇಳೋದಿಲ್ಲ, ಸರಿನಾ? ಸೊ ಈ ತರ ಮಾಡ್ಕೊಂಡು ಬನ್ನಿ ಗಾಯ್ಸ್, ನಿಜವಾಗ್ಲೂ 200% ನಿಮ್ಗೆ ಒಳ್ಳೇದಾಗಿ ಆಗತ್ತೆ, ನಿಮ್ಮ ದುಡ್ಡು ವಾಪಸ್ ಬಂದೇ ಬರುತ್ತೆ, ಸರಿನಾ? ಸೊ ಹಾಗೇನೆ ಗಾಯ್ಸ್, ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ, ನನ್ನ ಚಾನಲ್ನಲ್ಲಿ ನಾನು ಇದೇ ರೀತಿ ಬೇರೆ ಬೇರೆ ವಿಡಿಯೋಸ್ನೆಲ್ಲ ಹಾಕಿದ್ದೀನಿ, ಸರಿನಾ? ಈಗ ತುಂಬಾನೇ ಅಂದ್ರೆ ಮನೆ ಕಟ್ಟಬೇಕು ಅಂತ ಆಸೆ ಇರುತ್ತೆ, ಇಲ್ಲ ಸೈಟ್ ತಗೊಳ್ಬೇಕು ಅಂತ ಆಸೆ ಇರುತ್ತೆ, ಬಟ್ ಆಗ್ತಾ ಇರೋದಿಲ್ಲ, ಆಯ್ತಾ? ಅದು ಏನಕ್ಕೆ ಆಗ್ತಾ ಇರಲ್ಲ, ಅಂಡ್ ಒಂದು ಚಿಕ್ಕದು ಪೂಜೆನ ಅಂದ್ರೆ ಚಿಕ್ಕದು ತಂತ್ರನ ನಾನು ನಿಮ್ಗೆ ಹೇಳಿದ್ದೀನಿ, ಅದನ್ನ ಮಾಡ್ಕೊಂಡ್ಬಿಟ್ರೆ ನಿಜವಾಗ್ಲೂ ನೀವು ಒಂದು ಸೈಟ್ ತಗೋತೀರಾ, ಹಾಗೇನೆ ಸೈಟ್ ಇದ್ದು ಮನೆ ಕಟ್ಲಿಕ್ಕೆ ಆಗ್ತಾ ಇರೋದಿಲ್ಲ ಅಲ್ವಾ, ಅವ್ರು ಕೂಡ ಮನೆ ಕೂಡ ಕಟ್ತೀರಾ, ಆಯ್ತಾ? ಅದ್ರ ಜೊತೆಗೆ ಗಾಯ್ಸ್, ನೀವು ಮನೆಯಲ್ಲಿ ಹಣದ ಸಮಸ್ಯೆ ಆಗಿದೆ, ಹಣ ಉಳಿತಾ ಇಲ್ಲ ನಿಮ್ಗೆ ಅಂತ ಅಂದ್ರೆ, ಈಗ ಮನೆಯಲ್ಲಿ ಗಂಡ ಹೆಂಡತಿ ಜಗಳ ಆಗಿರಬಹುದು, ಅಥವಾ ಬೇರೆ ಬೇರೆ ಏನೋ ಕಿರಿಕಿರಿ ಆಗಿರ್ಬೋದು, ಸರಿನಾ? ಏನೋ ಒಂದು ನೆಮ್ಮದಿನೇ ಇಲ್ಲ ಮನೆಯಲ್ಲಿ ಅಂತಂದ್ರೆ ಯಾಕೆ ಆ ತರ ಆಗ್ತಾ ಇದೆ ನಿಮ್ಗೆ ಅನ್ನೋದನ್ನು ಕೂಡ ನಾನು ಒಂದು 12 ಕಾರಣಗಳಿಂದ ನಿಮ್ಮ ಮನೆಗೆ ಈ ತರ ಆಗ್ತಾ ಇದೆ ಅಂತ ಅದನ್ನು ಕೂಡ ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಯಾಕೆ ಅಂತಂದ್ರೆ ನಿಮ್ಮ ಮನೆಯಲ್ಲಿ ಇರುವಂತ, ಅಂದ್ರೆ ಮನೆಯಲ್ಲಿ ದರಿದ್ರ ಬಂದ್ರೇನೆ ಈ ತರ ಪ್ರಾಬ್ಲಮ್ಸ್ಗಳು ಆಗೋದು, ಆಯ್ತಾ? ಆ 12 ಕಾರಣ
ಕಾರಣಗಳಿಂದ ನಿಮಗೆ ದರಿದ್ರ ಅನ್ನೋದು ಬರುತ್ತೆ. ಅದು ಯಾವ್ಯಾವ್ದು 12 ಕಾರಣಗಳು ಅಂತ ನಾನು ಅದನ್ನ ಪೋಸ್ಟ್ ಮಾಡಿ ಹಾಕಿದ್ದೀನಿ. ಅದನ್ನ ಬೇಕಾದ್ರೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಹಾಗೇನೆ ಗೈಸ್, ನಾನು ಮನಿ ಸೇವಿಂಗ್ ಟಿಪ್ಸ್ ಆಗಿರಬಹುದು, ಹಾಗೇನೆ ಪ್ರೆಗ್ನೆನ್ಸಿ ಟಿಪ್ಸ್ ಆಗಿರಬಹುದು, ಇದನ್ನೆಲ್ಲ ನಾನು ಶೇರ್ ಮಾಡಿದ್ದೀನಿ. ಆಲ್ಮೋಸ್ಟ್ ನಾನು ಎಲ್ಲಾನು ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ಗೈಸ್, ನಿಮ್ಗೆ ಮದ್ವೆ ಆಗ್ತಾ ಅಲ್ವಾ, ಹಾಗೇನೆ ಮಗು ಆಗ್ತಾ ಅಲ್ವಾ, ಇದಕ್ಕೂ ಕೂಡ ನಾನು ಒಂದು ಪೂಜೆ ಬಗ್ಗೆ ಹೇಳಿದ್ದೀನಿ. ಅಂದ್ರೆ ಗಣಪತಿ ವ್ರತ. ಅದು ನೀವೇನು ತುಂಬಾನೇ ದುಡ್ಡು ಖರ್ಚು ಮಾಡಿ ಮಾಡುವಂತ ವ್ರತ ಅಂತೂ ಅಲ್ಲ, ಆಯ್ತಾ. ಸಿಂಪಲ್ ವ್ರತ. ಅದು ನನ್ನ ಎಕ್ಸ್ಪೀರಿಯನ್ಸ್. ನನಗೂ ಕೂಡ ಅದೇ ಪ್ರಾಬ್ಲಮ್ ಆಗಿ ನಾನು ಕೂಡ ಅದನ್ನ ಫೇಸ್ ಮಾಡಿ ನಾನು ಅಂದ್ರೆ ಈ ತರ ಗಂಡು ಮಗುನೇ ಬೇಕು ಅಂತ ನಾನು ಪಡೆದಿದ್ದು, ಆಯ್ತಾ. ನಾನು ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಗಂಡು ಮಗು ಆದ್ರೇನು ಹೆಣ್ಣು ಮಗು ಆದ್ರೇನು ಎರಡೂ ನಮ್ದೆ ಅಲ್ವಾ. ಬಟ್ ನನ್ಗೆ ನನ್ನ ಡ್ಯಾಡಿ ಎಕ್ಸ್ಪೈರ್ ಆಗಿದ್ರಿಂದ ನನಗೆ ನನ್ನ ಡ್ಯಾಡಿನೇ ಹೊಟ್ಟೆಲ್ ಹುಟ್ಟು ಬರ್ಬೇಕಂತ ತುಂಬಾನೇ ಆಸೆ ಆಯ್ತು. ಸೊ ಹಾಗಾಗಿ ನಾನು ಗಣಪತಿಗೆ ವ್ರತನ ಮಾಡಿ ನಾನು ನನ್ನ ಮಗನ ಪಡೆದಿದ್ದು, ಆಯ್ತಾ. ಸೊ ಹಾಗಾಗಿ ಅಂದ್ರೆ ನಿಮ್ಗೆ ಮಗು ಆಗ್ತಲ್ಲ ಅಂದ್ರೂ ಕೂಡ ನೀವು ವ್ರತನ ಮಾಡ್ಬೋದು, ಏನ್ ತೊಂದರೆ ಇಲ್ಲ. ಅದು ವ್ರತದ ಬಗ್ಗೆ ನಾನು ಆ ಲಿಂಕ್ ನ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮ್ಗೆ ಹಾಕಿರ್ತೀನಿ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ಸರಿನಾ ಗೈಸ್. ಹಾಗೇನೆ ನಾನು ಹೇಳುವಂತ ಈ ತರ ಪೂಜೆಗಳೆಲ್ಲ ನಿಮ್ಮ ಮನೆಯಲ್ಲೇ ಸಿಗುವಂತ ವಸ್ತುಗಳು, ಆಯ್ತಾ. ನೀವು ಹೊರ್ಗಡೆ ಹೋಗ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ತಗೊಂಡ್ ಬರ್ಬೇಕು ಅನ್ನೋದಾಗಿರ್ಬಹುದು, ಇಲ್ಲ ಹೊರ್ಗಡೆ ದುಡ್ಡು ಖರ್ಚು ಮಾಡಿ ನೀವು ಈ ತರ ಪೂಜೆಗಳನ್ನ ಅಂದ್ರೆ ವ್ರತ ಆಗಿರಬಹುದು, ಹಾಗೇನೆ ಈ ತರ ಪೂಜೆಗಳಾಗಿರ್ಬಹುದು, ಈ ತರ ಎಲ್ಲ ಮಾಡ್ಬೇಕು ಹೊರಗಡೆ ಎಲ್ಲ ಅಂದ್ರೆ ತುಂಬಾನೇ ದುಡ್ಡು ಖರ್ಚು ಮಾಡ್ಬೇಕು ಅನ್ನೋ ತರ ಏನು ಇರೋದಿಲ್ಲ, ಆಯ್ತಾ. ನಾನ್ ಹೇಳೋದು ಸಿಂಪಲ್ ಈ ತರ ಟಿಪ್ಸ್ಗಳನ್ನ ನಿಮ್ಗೆ ಕೊಡ್ತೀನಿ, ಓಕೆನಾ. ಓಕೆ ಗೈಸ್, ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಳ್ತೀನಿ. ಅಂದ್ರೆ ಗೈಸ್, ನಾನು ಈ ತರ ಎಲ್ಲ ಪೂಜೆ ಮಾಡಿಬಿಟ್ಟು ನನಗೆ ಒಳ್ಳೇದಾಯ್ತು ಅಂದ್ರೆ ಮಾತ್ರ ನಾನು ನಿಮ್ಮ ಜೊತೆ ಶೇರ್ ಮಾಡೋದು, ಓಕೆನಾ. ಸುಮ್ಮನೆ ಅಂತೂ ಹೇಳೋದಿಲ್ಲ. ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೇನೆ ನಿಮಗೆ ಗೊತ್ತಲ್ಲ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಾ? ಓಕೆ, ಹಾಗಾದ್ರೆ ನೆಕ್ಸ್ಟು ಆದರೆ ಶೇರ್ ಮಾಡಿ. ತುಂಬ ಜನ ಈ ಥರ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇರ್ತಾರೆ. ಅಂದರೆ ದುಡ್ಡನ್ನ ಕೊಟ್ಟಿರ್ತಾರೆ, ಬಟ್ ಅದು ವಾಪಸ್ ಬರ್ತಾ ಇರೋದಿಲ್ಲ, ಸರಿನಾ. ಸೊ ಹಾಗಾಗಿ ಅವ್ರಿಗೂ ಕೂಡ ಈ ಥರ ದುಡ್ಡು ವಾಪಸ್ ಬರಬೇಕು, ಅವ್ರ ದುಡ್ಡು ಅವ್ರಿಗೆ ಸಿಗಬೇಕು ಅಂತಂದರೆ ಈ ಒಂದು ಚಿಕ್ಕ ತಂತ್ರನ ಮಾಡಿದ್ರೆ ತುಂಬಾನೇ ಒಳ್ಳೇದು, ಹಾಗೆ ಆಗುತ್ತೆ, ಸರಿನಾ. ಸೊ ಆದಷ್ಟು ಶೇರ್ ಮಾಡಿ. ನಿಮ್ಗೇನಾದ್ರೂ ಅಂದ್ರೆ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಅದರಲ್ಲಿ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಹೊಸ ಇನ್ಫಾರ್ಮೇಶನ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬೈ, ಸಿ ಯು, ಟೇಕ್ ಕೇರ್.